ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶಿವಮೊಗ್ಗ ನಗರದ ಎಲ್ಲ ಉದ್ಯಾನಗಳಲ್ಲಿ ರೇಡಿಯೋ ಅಳವಡಿಕೆಗೆ ಜನಪ್ರತಿನಿಧಿಗಳ ಪ್ರಸ್ತಾವ. ಕೇಂದ್ರ ಸಚಿವ ಎಲ್. ಮುರುಗನ್ ತಾತ್ವಿಕ ಒಪ್ಪಿಗೆ. ಮೈಸೂರಿನಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕಿಸಾನ್ ಸ್ವರಾಜ್ ಸಮ್ಮೇಳನ. ಉತ್ತರ ಕನ್ನಡ ಜಿಲ್ಲೆ ಅಘನಾಶಿನಿ ನದಿ ಕಣಿವೆಯ ಅಪರೂಪದ ಅಪ್ಪೆಮಿಡಿ ಮಾವಿನ ತಳಿ ಸಂರಕ್ಷಣೆಗೆ ಪರಿಸರಾಸಕ್ತರಿಂದ ಪ್ರಸ್ತಾವ. ಇಂದು ರಾಷ್ಟ್ರೀಯ ಸಸಾರಜನಕ ಪ್ರೋಟೀನ್ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ನಗರದ ಎಲ್ಲ ಉದ್ಯಾನಗಳಲ್ಲಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಶ್ರೀಸಾಮಾನ್ಯರು ಆಲಿಸುವಂತೆ ಪ್ರಾಯೋಗಿಕವಾಗಿ ರೇಡಿಯೋ ಅಳವಡಿಸುವಂತೆ ಜನಪ್ರತಿನಿಧಿಗಳ ಪ್ರಸ್ತಾವಕ್ಕೆ ಕೇಂದ್ರದ ಮಾಹಿತಿ ಹಾಗೂ ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್. ಮುರುಗನ್ ತಾತ್ವಿಕ ಒಪ್ಪಿಗೆ ಸೂಚಿಸಿದ್ದಾರೆ. ವಜ್ರ ಮಹೋತ್ಸವ ಸಂಭ್ರಮದಲ್ಲಿರುವ ಆಕಾಶವಾಣಿಯ ಭದ್ರಾವತಿ ಕೇಂದ್ರಕ್ಕೆ ನೂತನವಾಗಿ ಅಳವಡಿಸಲಾದ 10 ಕಿಲೋವ್ಯಾಟ್ ಸಾಮರ್ಥ್ಯದ ಎಫ್ಎಂ ಪ್ರೇಷಕವನ್ನು ಶಿವಮೊಗ್ಗದ ವಿದ್ಯಾನಗರದಲ್ಲಿ ಸಚಿವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿ, ಆಕಾಶವಾಣಿ ಭದ್ರಾವತಿ ಕೇಂದ್ರ 25ನೇ ಎಫ್ಎಂ ಪ್ರೇಷಕವಾಗಿದ್ದು 101.4 ತರಂಗಾಂತರದ ಮೂಲಕ 8 ಜಿಲ್ಲೆಗಳ ವ್ಯಾಪ್ತಿ ಹಾಗೂ 3,500 ಚದರ ಕಿಲೋಮೀಟರ್ವರೆಗೆ ತಲುಪುವ ಸಾಮರ್ಥ್ಯ ಹೊಂದಿದೆ. ಕೇಂದ್ರ ಸರ್ಕಾರ ಡಿಜಿಟಲ್ ಹಾಗೂ ಸಂವಹನ ಮಾಧ್ಯಮಗಳ ಮೂಲಸೌಕರ್ಯ ಹಾಗೂ ಗುಣಮಟ್ಟ ವೃದ್ಧಿಗಾಗಿ 2,000 ಕೋಟಿ ರೂಪಾಯಿ ವಿನಿಯೋಗಿಸುತ್ತಿದೆ ಎಂದರು. ದಕ್ಷಿಣ ಭಾರತದ ಕಿಸಾನ್ ಸ್ವರಾಜ್ ಸಮ್ಮೇಳನ ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಮುಕ್ತ ಗಂಗೋತ್ರಿ ಆವರಣದಲ್ಲಿ ನಡೆಯಲಿದೆ. ಜೀವವೈವಿಧ್ಯ ಮೇಳಕ್ಕಾಗಿ ಅಸ್ಸಾಂ, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಿಂದ 50ಕ್ಕೂ ಹೆಚ್ಚು ಬೀಜ ಸಂರಕ್ಷಕರು ವಿವಿಧ ಬಗೆಯ ದೇಸಿ ಬೀಜ, ಹಣ್ಣು, ಕಾಯಿ ಹಾಗೂ ತೆನೆಗಳನ್ನು ಪ್ರದರ್ಶನಕ್ಕೆ ತಂದಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕೇರಳದ ವೈನಾಡಿನ ಶಾಜಿ 200ಕ್ಕೂ ಹೆಚ್ಚು ಗೆಡ್ಡೆಗೆಣಸುಗಳನ್ನು ಪ್ರದರ್ಶಿಸಲಿದ್ದಾರೆ. ಹೆಗ್ಗಡದೇವನಕೋಟೆಯ ಅಂತರಸಂತೆಯ ಹುಲಿಕಾಡು ರೈತ ಉತ್ಪಾದಕರ ಕಂಪನಿಯ ಪರ್ಪಲ್ ಯಾಮ್, ಬಳ್ಳಿ ಆಲೂಗೆಡ್ಡೆ ಮತ್ತು ಉತ್ತರಿ ಗೆಣಸುಗಳನ್ನು ಹಾಗೂ ಆಂಧ್ರಪ್ರದೇಶದ ಅరకు ವ್ಯಾಲಿ ಸಂಜೀವಿನಿ ಆದಿವಾಸಿ ಸಂಘ ಅಪರೂಪದ ಗೆಡ್ಡೆಗೆಣಸುಗಳನ್ನು ಪ್ರದರ್ಶನಕ್ಕೆ ತಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಕಿಸಾನ್ ಸ್ವರಾಜ್ ಸಮ್ಮೇಳನದ ಕುರಿತು ಮಾಹಿತಿ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕ ಸಂತೋಷ್ ನಾಯಕ್. ಅಲಯನ್ಸ್ ಫಾರ್ ಸಸ್ಟೈನಬಲ್ ಅಂಡ್ ಹೋಲಿಸ್ಟಿಕ್ ಅಗ್ರಿಕಲ್ಚರ್ ಅಂದ್ರೆ ಆಶಾ ಅನ್ನುವ ರೈತ ಒಕ್ಕೂಟದ ಜೊತೆಗೆ 3 ದಿನಗಳ ಕಿಸಾನ್ ಸ್ವರಾಜ್ ಸಮ್ಮೇಳನ ಫೆಬ್ರವರಿ 27, 28 ಮತ್ತು ಮಾರ್ಚ್ 1ರಂದು ನಡೆಯುತ್ತೆ. ಇದು ಬೀಜ ಸಾರ್ವಭೌಮತ್ವ, ಮಾನವ ವನ್ಯಜೀವಿ ಸಂಘರ್ಷ ನಿವಾರಣೆ, ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಪರಸ್ಪರ ಲಾಭದ ಪರಿಹಾರಗಳು, ರಾಸಾಯನಿಕ ಮುಕ್ತ ಕಳೆರಹಿತ ಕೃಷಿ, ಈ ಎಲ್ಲಾ ವಿಚಾರಗಳ ಮೇಲೆ 4 ಭಾಷೆಗಳಲ್ಲಿ ಅಧಿವೇಶನಗಳು ನಡೀತಾ ಇರುತ್ತೆ. ಪ್ಯಾರಲಲ್ ಆಗಿ 11 ರಾಜ್ಯಗಳಿಂದ 1,000ಕ್ಕೂ ಹೆಚ್ಚು ರೈತರು ನೋಂದಾಯಿಸಿಕೊಂಡಿರುತ್ತಾರೆ. ನಗರ ತೋಟಗಾರಿಕೆ ಕಾರ್ಯಾಗಾರ ಇರುತ್ತೆ, ಸಾವಯವ ಕೃಷಿ ತೋಟಗಳ ಭೇಟಿ, ಅನುಭವಿ ರೈತರಿಂದ ಕೃಷಿ ಮತ್ತು ಪರಿಸರ ಕುರಿತು ಸಲಹೆಗಳು ಮತ್ತು ಪೋಂಡೂರು ಹತ್ತಿ ನೂಲುವಿಕೆ ಪ್ರದರ್ಶನ, ಜೀವ ವೈವಿಧ್ಯ ಮೇಳ, ಗೆಡ್ಡೆ ಗೆಣಸು ಬೆಳೆಗಳ ಮತ್ತು ವಿವಿಧ ಬಗೆಯ ತಳಿಗಳ ಒಂದು ಪ್ರದರ್ಶನ ಇರುತ್ತೆ, ಚಲನಚಿತ್ರ ಪ್ರದರ್ಶನ ಇರುತ್ತೆ, ಆಹಾರ ಮೇಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ 3 ದಿನಗಳಲ್ಲಿ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ಕಣಿವೆ ಅಪರೂಪದ ಅಪ್ಪೆಮಿಡಿ ಮಾವಿನ ತಳಿಗಳಿಗೆ ಹೆಸರುವಾಸಿಯಾಗಿದೆ. ಈ ಹಿನ್ನೆಲೆ ಅಘನಾಶಿನಿ ನದಿ ಕಣಿವೆಯನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಎಂದು ಘೋಷಿಸಿ ಅಪರೂಪದ ಅಪ್ಪೆಮಿಡಿ ಮಾವಿನ ತಳಿಗಳನ್ನು ಸಂರಕ್ಷಿಸುವಂತೆ ರಾಜ್ಯ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷರಿಗೆ ಹಿರಿಯ ಪರಿಸರವಾದಿಗಳಾದ ಅನಂತ್ ಹೆಗಡೆ ಅಶೀಸರ್ ಹಾಗೂ ಬಾಲಚಂದ್ರ ಹೆಗಡೆ ಸಾಯಿಮನೆ ಸಮಗ್ರ ಪ್ರಸ್ತಾವವನ್ನು ಸಲ್ಲಿಸಿದ್ದಾರೆ. ಪ್ರಸ್ತಾವ ಸ್ವೀಕೃತಗೊಂಡಿದ್ದು ಅಧ್ಯಯನ ಇನ್ನಷ್ಟೇ ಆರಂಭವಾಗಲಿದೆ. ಅಘನಾಶಿನಿ ನದಿ ಕಣಿವೆ ಜೀವವೈವಿಧ್ಯ ಪಾರಂಪರಿಕ ತಾಣ ಪ್ರಸ್ತಾವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಲಚಂದ್ರ ಹೆಗಡೆ ಸಾಯಿಮನೆ. ಅಘನಾಶಿನಿ ಕಣಿವೆಯ ಅಪ್ಪೆಮಿಡಿಗಳು ಅವುಗಳ ರುಚಿ, ಆಕಾರ ಮತ್ತೆ ಪರಿಮಳ ವರ್ಷವೆಲ್ಲ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯಾಗಿದೆ. ಅನಂತಭಟ್ಟ ಅಥವಾ ಜೀರಿಗೆ ಮಿಡಿ, ಕಂಚಪ್ಪೆ ಆ ತರದ ಹಲವಾರು ಜಾತಿಯ ಅಪ್ಪೆಮಿಡಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಸಿ ಗಿಡಗಳಾಗಿ ಈಗಾಗಲೇ ಪರಿಚಿತ ಆಗಿದೆ. ಅವುಗಳನ್ನ ಉಳಿಸುವಂತ ಕೆಲಸವಾಗಿ ಅವುಗಳನ್ನ ಎಕ್ಸಿಟಿವ್ ಕನ್ಸರ್ವೇಷನ್ ಅಂತ ಕರಿತೀವಿ. ಹಾಗೆ ಅಲ್ಲಿಯ ಮರಗಳಿಂದ ಅದರ ಗಿಡಗಳನ್ನ ತಗೊಂಡು ಹೋಗಿ ಬೇರೆ ಕಡೆ ಕಸಿ ಮಾಡಿ ಬೆಳೆಸುವಂತಹ ಪ್ರಯತ್ನಗಳು ಸಾಕಷ್ಟಾಗಿದೆ. ಮೂಲಭೂತವಾಗಿ ಇವಾಲ್ವ್ ಆದಂತಹ
ಮಾಡಿರುವಂತಹ ಅವುಗಳ ಇನ್ಸಿಟಿವ್ ಕನ್ಸರ್ವೇಷನ್ ಇದೆ ಅಲ್ವಾ, ಅಲ್ಲಿ ಸ್ಥಳೀಯವಾಗಿ ಅವು ರೂಪುಗೊಂಡಂತಹ ಪ್ರದೇಶವನ್ನ ಸಂರಕ್ಷಣೆ ಮಾಡುವಂತಹ ಕೆಲಸ ಆಗಲಿಲ್ಲ ಆಗಿತ್ತು. ಅಲ್ಲಿ ಆ ನದಿ ಕಣಿವೆ ಅಂಚಿನ ಸುಮಾರು 30 ಕಿಲೋಮೀಟರ್ ಉದ್ದದ ನದಿಯ ಹರಿವೆಂಚಿನ ಆಜುಬಾಜುಗಳಲ್ಲಿ ಸಾಕಷ್ಟು ಆ ರೀತಿಯ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಹಲವಾರು ಅಪೆಮಿಡಿಯ ಮರಗಳು ಈಗಲೂ ಸಹ ಸಿಗ್ತಾ ಇದೆ, ಈಗಲೂ ಇದೆ. ಅವುಗಳನ್ನ ಉಳಿಸ್ಲಿಕ್ಕೆ ಆ ನದಿ ಕಣಿವೆಯ ಭಾಗವನ್ನ ಜೀವ ವೈವಿಧ್ಯತೆಯ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಈಗ ಮಾಡ್ಲಾಗ್ತಾ ಇದೆ. ಬೇರೆ ಬೇರೆ ಅಧ್ಯಯನಗಳನ್ನು ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿಯವರು ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸುವಾಗ ಆಯಾ ಜಿಲ್ಲೆಗಳ ಗ್ರಾಮೀಣ ಬದುಕಿನ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಕಟಗೊಂಡ ವರದಿಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಹುಬ್ಬಳ್ಳಿಯ ಅವ್ವ ಸೇವಾ ಟ್ರಸ್ಟ್ ಮಾತೋಶ್ರೀ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿ ಸ್ಮರಣಾರ್ಥ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ತನುಜಾ ನಾಯಕ್ ಅವರಿಗೆ ದತ್ತಿ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಬರ, ನೆರೆ ಮತ್ತು ಅತಿವೃಷ್ಟಿ ಸಂದರ್ಭದಲ್ಲಿ ಅನೇಕ ವರದಿಗಳು ವಿಧಾನಸೌಧದಲ್ಲಿ ತುರ್ತು ಸಭೆ ಕೈಗೊಂಡು ಪರಿಹಾರ ಒದಗಿಸುವಲ್ಲಿ ವೇಗವರ್ಧಕಗಳಾಗಿವೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಚರಕ ಉತ್ಸವ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಚರಕ ಶ್ರಮಜೀವಿ ಆಶ್ರಮದ ಆವರಣದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿದೆ. ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಹಾಗೂ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ಕುಮಾರ್ ಕಾಯಕ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಹರಿಪುರದ ಶ್ರೀ ಬನಶಂಕರಿ ಕೈಮಗ್ಗ ನೇಕಾರರ ಸ್ವಸಹಾಯ ಸಂಘ ಗುಂಪು ಕಾಯಕ ಪ್ರಶಸ್ತಿಗೆ ಭಾಜನವಾಗಿದೆ. ವೈಯಕ್ತಿಕ ಕಾಯಕ ಪ್ರಶಸ್ತಿಗೆ ಭಾಜನರಾದ ಬಿಎ ಅರುಣಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಖುಷಿ ವ್ಯಕ್ತಪಡಿಸಿದ್ದಾರೆ. ಚರಕ ಸಂಸ್ಥೆಯಲ್ಲಿ ಮಾರುಕಟ್ಟೆ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಎಲ್ಲರೂ ಒಂದೇ ಭಾವದಲ್ಲಿ ಕೆಲಸ ಮಾಡುವ ವಾತಾವರಣ ಇದೆ. ಚರಕ ಸಂಸ್ಥೆಯಿಂದ ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ ಕೆಲಸದ ಅವಧಿ ಆಗಿರುವುದರಿಂದ ಬೆಳಕಿರುವಾಗಲೇ ಮನೆಯನ್ನು ಸೇರಬಹುದಾಗಿದೆ. PF ESI ಈ ಪ್ರಯೋಜನ ಇರುವುದರಿಂದ ಬಹಳ ಉಪಕಾರವಾಗಿದೆ. ಈ ಸಂಸ್ಥೆಯನ್ನು ಪ್ರಸನ್ನ ಸರ್ ಅವರ ಕನಸಿನ ಕೂಸು ಎಂದೇ ಪರಿಗಣಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಮಹಿಳಾ ಸಬಲೀಕರಣ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯನ್ನು ಮುಂದಕ್ಕೆ ತರುವುದು ಹಾಗೂ ನೊಂದ ಮಹಿಳೆಯರನ್ನು ಮತ್ತೆ ಸಮಾಜಮುಖಿಯನ್ನಾಗಿ ಮಾಡುವುದು ಈ ಸಂಸ್ಥೆಯ ಧ್ಯೇಯೋದ್ದೇಶವಾಗಿದೆ. ಈ ನನ್ನ ಎಲ್ಲ ಕೆಲಸಗಳನ್ನು ಗುರುತಿಸಿ ಕಾಯಕ ಪ್ರಶಸ್ತಿಯನ್ನು ನೀಡಿರುವುದಕ್ಕಾಗಿ ಧನ್ಯವಾದಗಳು. ಇಂದು ರಾಷ್ಟ್ರೀಯ ಸಸಾರಜನಕ ಪ್ರೋಟೀನ್ ಜಾಗೃತಿ ದಿನ. ರೈಟ್ ಟು ಪ್ರೋಟೀನ್ ಎಂಬ ಧ್ಯೇಯದೊಂದಿಗೆ ಕಳೆದ 2020ರಲ್ಲಿ ಮಾನವನ ಪೋಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರೋಟೀನ್ಗಳ ಪ್ರಮುಖ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ನಮ್ಮ ದೈನಂದಿನ ಆಹಾರದಲ್ಲಿ ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪ್ರೋಟೀನ್ಗಳನ್ನು ಸೇವಿಸುವುದರಿಂದ ಪ್ರೋಟೀನ್ ಕೊರತೆಯನ್ನು ಸಮರ್ಥವಾಗಿ ಎದುರಿಸಬಹುದು ಎಂಬ ಸಂದೇಶ ಸಾರಲಾಗುತ್ತಿದೆ. ನಾಳೆಯಿಂದ ರಾಜ್ಯಾದ್ಯಂತ ಆರಂಭವಾಗಲಿರುವ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಉಚಿತ ಪ್ರಯಾಣದ ಅನುಕೂಲ ಕಲ್ಪಿಸಿದೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ಮಾರ್ಚ್ 17ರವರೆಗೆ ನಡೆಯಲಿದ್ದು, ಪರೀಕ್ಷಾರ್ಥಿಗಳು ತಮ್ಮ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಾಗ ಮತ್ತು ಹಿಂದಿರುಗುವಾಗ ನಿಗಮದ ಬಸ್ಸುಗಳಲ್ಲಿ ಹಾಲ್ ಟಿಕೆಟ್ ನಿರ್ವಾಹಕರಿಗೆ ತೋರಿಸಿ ಉಚಿತವಾಗಿ ಪ್ರಯಾಣಿಸಬಹುದು ಎಂದು ಬೆಂಗಳೂರು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯ ಮುಖ್ಯ ಸಂಚಾರ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿವಮೊಗ್ಗ ನಗರದ ಎಲ್ಲ ಉದ್ಯಾನಗಳಲ್ಲಿ ರೇಡಿಯೋ ಅಳವಡಿಕೆಗೆ ಜನಪ್ರತಿನಿಧಿಗಳ ಪ್ರಸ್ತಾವ, ಕೇಂದ್ರ ಸಚಿವ ಎಲ್ ಮುರುಗನ್ ತಾತ್ವಿಕ ಒಪ್ಪಿಗೆ. ಮೈಸೂರಿನಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕಿಸಾನ್ ಸ್ವರಾಜ್ ಸಮ್ಮೇಳನ. ಉತ್ತರ ಕನ್ನಡ ಜಿಲ್ಲೆ ಅಘನಾಶಿನಿ ನದಿ ಕಣಿವೆಯ
ಅಪರೂಪದ ಅಪ್ಪೆಮಿಡಿ ಮಾವಿನ ತಳಿ ಸಂರಕ್ಷಣೆಗೆ ಪರಿಸರಾಸಕ್ತರಿಂದ ಪ್ರಸ್ತಾವ. ಇಂದು ರಾಷ್ಟ್ರೀಯ ಸಸಾರಜನಕ ಪ್ರೋಟೀನ್ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.